गुरुर्ब्रह्मा गुरुर्विष्णु गुरुर्देवो महेश्वरः गुरुरेव परं ब्रह्म तस्मै श्री गुरवे नमः। ओम रामाय रामभद्राय रामचंद्राय वेधसे रघुनाथाय नाथाय सीतायाः पतये नमः। ಶ್ರೀ ರಾಮಕೃಷ್ಣ, ಶ್ರೀಮಾತೆ ಶಾರದಾ ದೇವಿ, ಸ್ವಾಮಿ ವಿವೇಕಾನಂದರನ್ನು ಭಕ್ತಿಯಿಂದ ಸ್ಮರಿಸುತ್ತೇನೆ. ಶ್ರೀ ರಾಮ ಲಕ್ಷ್ಮಣ ಜಾನಕಿ ಅವರಿಗೆ ಭಕ್ತಿಯಿಂದ ಪ್ರಣಾಮಗಳು. ಪೂಜನೀಯ ಮಾತಾಜಿ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಪ್ರೀತಿಯ ಬಂಧುಗಳೇ, ಶ್ರೀ ರಾಮಾಯಣ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿರುವಂತಹ ಮಹಾಕಾವ್ಯ. ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು ಪ್ರತಿನಿಧಿಸುವಂತಹ ಮಹಾನ್ ಕಾವ್ಯ ರಾಮಾಯಣ. ರಾಮ ನಮ್ಮ ಆದರ್ಶ, ರಾಮ ನಡೆದ ದಾರಿ ರಾಮಾಯಣ. ರಾಮನಾಮ ತಾರಕ ನಾಮ. ರಾಮ ರಾಜ್ಯ ನಮ್ಮ ಕಲ್ಪನೆಯ ಆದರ್ಶ ರಾಜ್ಯ. ರಾಮ ಬಾಣ ಯಾವತ್ತೂ ವಿಫಲವಾಗದು ಎಂದೇ ಮಾತು. ಹೀಗೆ ರಾಮ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಜನಮನದಲ್ಲಿ, ನಮ್ಮ ಜೀವನದಲ್ಲಿ ಒಂದಾಗಿ ಹೋಗಿರುವಂತಹ ಮಹಾನ್ ಚಾರಿತ್ರ್ಯ, ಅವತಾರ. ಭಗವಂತ ಮೊದಲ ಬಾರಿಗೆ ಮನುಷ್ಯ ರೂಪ ತಾಳಿ ನಮ್ಮ ನಿಮ್ಮ ನಡುವೆ ಇದ್ದದ್ದು ಶ್ರೀ ರಾಮಚಂದ್ರನಾಗಿ. ಅದಕ್ಕೆ ಮುಂಚೆ ಮತ್ಸ್ಯಾವತಾರ, ವರಾಹ ಅವತಾರ, ಹೀಗೆ ಬೇರೆ ಬೇರೆ ಪ್ರಾಣಿ ಅವತಾರ, ಆಮೇಲೆ ನರಸಿಂಹ ಅವತಾರ, ವಾಮನ ಅವತಾರ, ಹೀಗೆ. ಆದರೆ ಮೊದಲ ಬಾರಿ ಅವನು ನಮ್ಮ ನಡುವೆ ಬದುಕಿ ತೋರಿಸಿದ್ದು ಶ್ರೀ ರಾಮಚಂದ್ರನಾಗಿ. ಅದೆಷ್ಟು ಜನಪ್ರಿಯನಾದ ಎಂದು ಕೇಳಲೇಬೇಡಿ. ರಾಮಾಯಣ, ಮಹಾಭಾರತ ಇವು ಎರಡು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು ಪ್ರತಿನಿಧಿಸುವ ಮಹಾಕಾವ್ಯಗಳಷ್ಟೇ ಅಲ್ಲ, ನಮ್ಮ ಜೀವನಕ್ಕೆ ನಿರ್ದೇಶನವನ್ನು ನೀಡುವಂತಹ ಮಹಾನ್ ಶಕ್ತಿ ಸಂಪನ್ನ, ಅಧ್ಯಾತ್ಮ ತತ್ವ ಸಂಪನ್ನ ಕೃತಿಗಳು. ರಾಮಾಯಣದಲ್ಲಿರುವ ಪ್ರತಿಯೊಂದು ಪಾತ್ರ ನಮ್ಮ ಪಾಲಿಗೆ ಆದರ್ಶವಾಗಿದೆ. ಮಹಾಭಾರತದ ಪ್ರತಿಯೊಂದು ಪಾತ್ರ ನಮಗೆ ಹೀಗಿರಬಾರ್ದು, ಹೀಗೆ ಇರಬೇಡಿ, ಹೀಗೆ ಸಲ್ಲದು ಎಂಬ ಸೂಚನೆಯನ್ನು ನೀಡುತ್ತವೆ. ಹಾಗೆ ನೋಡಿದರೆ ರಾಮಾಯಣ, ಮಹಾಭಾರತ ಎರಡೂ ಕೃತಿಗಳಲ್ಲಿ ಟಾಪಿಕ್ ಒಂದೇ, ವಿಷಯ ಒಂದೇ. ಏನು? ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಯಾರು? ಟಾಪಿಕ್ ಒಂದೇ ಎರಡು ಕಡೆಯಲ್ಲಿ. ಆದರೆ ರಾಮಾಯಣದಲ್ಲಿ ಈ ಸಮಸ್ಯೆಯನ್ನು ಯಾವ ರೀತಿ ಪರಿಹರಿಸಿದರು, ಮಹಾಭಾರತದಲ್ಲಿ ಈ ಸಮಸ್ಯೆಯನ್ನು ಯಾವ ರೀತಿ ಪರಿಹರಿಸಿದರು? ರಾಮಾಯಣದಲ್ಲಿ ಪ್ರತಿಯೊಂದು ಪಾತ್ರ ನನಗೆ ಸಿಂಹಾಸನ ಬೇಡ 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 ಅಂತ ಹೇಳಿದರೆ, ಮಹಾಭಾರತದಲ್ಲಿ ಪ್ರತಿಯೊಂದು ಪಾತ್ರ ನನಗೆ ಬೇಕು ನನಗೆ ಬೇಕು ಬೇಕು ಅಂತ ಹೇಳಿತು. ನಮ್ಮ ನಿಮ್ಮ ಜೀವನದ ಟಾಪಿಕ್ ಕೂಡ ಹೆಚ್ಚು ಕಡಿಮೆ ಇಷ್ಟೇ ಇರುತ್ತೆ, ಇದೇ ಸುತ್ತಮುತ್ತ ಇರುತ್ತೆ. ಈಗ ನಾವು ಬೇಕು ಬೇಕು ಅಂತ ಹೇಳ್ತೀವೋ ಬೇಡ ಬೇಡ ಅಂತ ಹೇಳ್ತೇವೆ?
ಇದನ್ನು ಆಧರಿಸಿ ನಮ್ಮ ಜೀವನ ರಾಮಾಯಣ ಆಗುತ್ತೋ ಅಥವಾ ಮಹಾಭಾರತ ಆಗತ್ತೆ ಎನ್ನುವುದು ಪ್ರಶ್ನೆ. ಮಹಾಭಾರತದಲ್ಲಿ ನಾವು ಮೊದಲು ಗಮನಿಸುವಂತಹ ಆದರ್ಶ ಏನು ಅಂದರೆ ನಿಶ್ರೇಯಸ. ಪ್ರತಿಯೊಂದು ಪಾತ್ರ ತನ್ನನ್ನು ತಾನು ಇಲ್ಲವಾಗಿಸಿಕೊಳ್ಳುತ್ತೆ. ಎರಡನೆಯ ಸ್ಥಾನ ಸಂಸ್ಕೃತಿ, ಮೂರನೆಯ ಸ್ಥಾನ ಏನೋ ರಾಜಕೀಯ ಅಥವಾ ಅಂತಿಮ ಸ್ಥಾನ ರಾಜಕೀಯಕ್ಕೆ. ಮಹಾಭಾರತದ ವಿಷಯಕ್ಕೆ ಬನ್ನಿ, ಇದು ಬದಲಾಯಿತು ಪೂರ್ತಿ. ಮೊದಲ ಸ್ಥಾನ ರಾಜಕೀಯಕ್ಕೆ ಹೋಯಿತು, ಅನಂತರದ ಸ್ಥಾನ ಸಂಸ್ಕೃತಿಗೆ, ಕೊನೆಯ ಸ್ಥಾನ ಇದ್ರೆ ನಿಶ್ರೇಯಸಕ್ಕೆ. ಹೀಗೆ ರಾಮಾಯಣ ಮಹಾಭಾರತ ಎರಡೂ, ಒಂದು ನಮಗೆ ಹೀಗೆ ಇರಬೇಕು ಎಂಬುದನ್ನು, ಇನ್ನೊಂದು ನಮಗೆ ಹೀಗೆ ಇರುವುದು ಸಲ್ಲದು, ಅಪಾಯಕರ ಎಂಬ ಸೂಚನೆಯನ್ನು ನೀಡುತ್ತವೆ. ರಾಮ ಎಂಬ ಒಂದು ಚಾರಿತ್ರ್ಯ ಇಲ್ಲದಿದ್ದರೆ ನಮ್ಮ ಭಾರತ ವರ್ಷದ ಆಧ್ಯಾತ್ಮಿಕ ಪ್ರಜ್ಞೆ ಎಷ್ಟು ಬಡವ ಆಗಿರ್ತಿತ್ತು ಎಂಬುದನ್ನು ನಾವು ಕಲ್ಪಿಸಿಕೊಳ್ಳಲಿಕ್ಕೂ ಆಗುವುದಿಲ್ಲ. ಯಾವ ಭಾರತ ವರ್ಷ ನಿರ್ಗುಣ ನಿರಾಕಾರ ಪರಬ್ರಹ್ಮವನ್ನು, ಅದ್ವೈತ ತತ್ವವನ್ನು, ತದ್ಬ್ರಹ್ಮ ನಿಷ್ಕಲಂ ಅಹಂ ನ ಚ ಭೂತ ಸಂಘಃ ಎಂಬ ಆದರ್ಶವನ್ನು ಬಿತ್ತರಿಸಿತೋ, ಅದೇ ಭಾರತ ವರ್ಷ ಸಗುಣ ಸಾಕಾರ ಬ್ರಹ್ಮನನ್ನು, ಅವತಾರನನ್ನು ಪ್ರತಿಪಾದಿಸುವುದರ ಮೂಲಕ ಸಾವಿರಾರು ಜನ, ಲಕ್ಷಾಂತರ ಜನ ಧರ್ಮದ ಮಡಿಲಲ್ಲಿ ಶಾಂತಿ ನೆಮ್ಮದಿಯನ್ನು ಪಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಎಂಥ ಉದಾತ್ತವಾದ ಚಿಂತನೆ ಇದು, ಎಷ್ಟು ಉದಾರವಾದ ಚಿಂತನೆ ಇದು. ಶ್ರೀರಾಮಕೃಷ್ಣರು ಹೇಳುತ್ತಾರೆ, ಯಾರು ನಿರ್ಗುಣ ನಿರಾಕಾರನೋ ಅವನೇ ಸಗುಣ ಸಾಕಾರ, ಯಾರು ಪರಬ್ರಹ್ಮನೋ ಅವನೇ ಸಗುಣ ಸಾಕಾರ ಶ್ರೀರಾಮಚಂದ್ರ ಅಥವಾ ಬೇರೆ ಬೇರೆ ದೇವದೇವಿಯರು, ಅವತಾರರು. ತುಳಸಿ ರಾಮಾಯಣ ಇಡೀ ಉತ್ತರ ಭಾರತದಲ್ಲಿ ಅತ್ಯಂತ ಜನಪ್ರಿಯವಾದಂತಹ, ಅಲ್ಲದೆ ಜನರನ್ನು ಉದ್ಧಾರ ಮಾಡಿದಂತಹ ಮಹಾನ್ ಕೃತಿ. ತುಳಸಿದಾಸರು ಶ್ರೀರಾಮಚಂದ್ರನನ್ನು ಅವತರಣ ಮಾಡಿಸ್ತಾರೆ. ಒಂದು ಸ್ವಾರಸ್ಯಕರವಾದ ಘಟನೆ ಬರುತ್ತೆ. ತುಳಸಿದಾಸರಿಗೆ ಶ್ರೀರಾಮ ಯಾವಾಗಲೂ ದರ್ಶನ ಕೊಡ್ತಾ ಇದ್ದ. ಹೇಗೆ ಶ್ರೀರಾಮಕೃಷ್ಣರಿಗೆ ಕಾಳಿ ನಿರಂತರ ಅವರ ಜೊತೆ ಇರ್ತಾ ಇದ್ಲು, ಅವರ ಜೊತೆಯಲ್ಲಿ ಮಾತನಾಡುತ್ತಿದ್ಲು, ವ್ಯವಹರಿಸುತ್ತಿದ್ಲು. ಅದೇ ರೀತಿ ತುಳಸಿದಾಸರಿಗೆ ಶ್ರೀರಾಮಚಂದ್ರ. ಒಂದು ದಿನ ತುಳಸಿದಾಸರು ಶ್ರೀರಾಮನನ್ನು ಕರೀತಾರೆ. ರಾಮ ಬರ್ತಾನೆ. ರಾಮ ಕೇಳ್ತಾನೆ, ತುಳಸಿ ಏನು ಸಮಾಚಾರ? ತುಳಸಿದಾಸರು ಹೇಳುತ್ತಾರೆ, ಪ್ರಭು, ನನ್ನದೊಂದು ಪ್ರಶ್ನೆ ಇದೆ. ಹೇಳು ತುಳಸಿ, ಏನು? ನಾವು ಭೂಲೋಕದಲ್ಲಿರುವ ಸಾವಿರಾರು ಜನ ನಿನ್ನ ಹತ್ತಿರ ಬರಬೇಕು ಅಂತ ಇದ್ದೇವೆ. ಉಪಾಯ ಏನು? ಶ್ರೀರಾಮ ಒಂದು ಏಣಿಯನ್ನು ತೋರಿಸ್ತಾರೆ. ಬಹಳ ಎತ್ತರದ ಏಣಿ, ಅದರ ತುದಿನೇ ಗೋಚರಿಸ್ತಾ ಇಲ್ಲ. ನೋಡು ತುಳಸಿ, ಈ ಏಣಿಯನ್ನು ನೀವೆಲ್ಲರೂ ಹತ್ತಿಕೊಂಡು ಬನ್ನಿ, ಆಗ ನೀವು ನನ್ನನ್ನು ತಲುಪಬಹುದು. ಅವತರ
ಅವತರಣಿಕೆ ಅಂತ ಹೇಳಿದಾಗ ಸಂಸ್ಕೃತದಲ್ಲಿ ಏಣಿ ಅಂತ ಅರ್ಥ. ತುಳಸಿದಾಸರು ನೋಡ್ತಾರೆ, ಈ ಏಣಿಯೋ ಬಹಳ ಇಕ್ಕಟ್ಟಾಗಿದೆ, ಅದರ ಎತ್ತರವೋ ಕೇಳಲೇಬೇಡಿ. ಇನ್ನು ನಾವು ಸಾವಿರ ಜನ ಏಣಿ ಹತ್ತಿ ಅವನನ್ನು ತಲುಪುವುದು ಯಾವ ಕಾಲಕ್ಕೆ? ತುಳಸಿದಾಸರು ಹೇಳ್ತಾರೆ, ಪ್ರಭು ಇದನ್ನು ಬಿಟ್ಟರೆ ಬೇರೆ ಯಾವುದಾದ್ರೂ ಉಪಾಯ ಹೇಳಿ. ಇಲ್ಲ ತುಳಸಿ, ಇರುವುದೊಂದೇ ಉಪಾಯ. ಹಾಗಾದ್ರೆ ಸ್ವಾಮಿ, ನಾನು ಏನಾದರೂ ಉಪಾಯ ಸೂಚಿಸಿದ್ರೆ ನೀವು ಒಪ್ಕೊಳ್ತೀರಾ? ನೀನು ಏನಂದ್ರೆ ಅದನ್ನು ಹೇಳಲಿಕ್ಕಿಲ್ಲ. ಯುಕ್ತಿಯುಕ್ತವಾಗಿದ್ದರೆ, ವಿಚಾರ ಸಮ್ಮತವಾಗಿದ್ದರೆ ಆಗಬಹುದು, ಒಪ್ಕೊಳ್ಳೋಣ. ಅಲ್ಲ ಸ್ವಾಮಿ, ಯಾವ ಏಣಿಯ ಮೂಲಕ ನಾವು ಸಾವಿರಾರು ಜನ ಒಂದಾದ ಮೇಲೆ ಒಂದರಂತೆ ಮೆಟ್ಟಿಲುಗಳನ್ನು ಹತ್ತಿ ನಾಳೆ ನಿನ್ನನ್ನು ತಲುಪಬಹುದೋ ಅದೇ ಏಣಿಯ ಮೂಲಕ ನೀನು ಒಬ್ಬ ಮೇಲಿನಿಂದ ಕೆಳಕ್ಕೆ ಬರಬಹುದಲ್ವಾ? ಸರಿ ಇದೆಯಾ ಈ ವಾದ? ರಾಮ ಮನಸ್ಸಿನಲ್ಲೇ ಅಂದ್ಕೊಂಡಂತೆ, ನನ್ನ ಭಕ್ತ ನನ್ನನ್ನು ಹೇಗೆ ಸಿಕ್ಕಿಸಿ ಹಾಕ್ತಾನೆ, ಇವನು ಭಾರಿ ಚಾಲಾಕಿ ಇದ್ದಾನೆ ಅಂತ ಅಂದ್ಕೊಂಡಂತೆ ರಾಮ. ಆದರೆ ರಾಮ ಮಾತು ಕೊಟ್ಟಾಗಿದೆ. ಹೌದು ತುಳಸಿ, ನೀನು ಹೇಳಿದ್ದು ಸರಿಯಾಗಿದೆ. ಹಾಗಾದರೆ ಸ್ವಾಮಿ ದಯವಿಟ್ಟು ಬನ್ನಿ, ಕೆಳಕ್ಕೆ ಬನ್ನಿ. ಅವತರಣ, ಮೇಲಿನಿಂದ ಕೆಳಕ್ಕೆ ಇಳಿದು ಬರುವುದು ಅವತರಣ. ಭಗವಂತ ಅವತರಣವನ್ನು ಮಾಡುತ್ತಾನೆ. ಏಕೆ? ನಮ್ಮ ನಿಮ್ಮೆಲ್ಲರನ್ನೂ ಮೇಲಕ್ಕೆ ಎತ್ತಲಿಕ್ಕೆ. ಉದ್ಧಾರ ಎಂದು ಹೇಳಿದಾಗ ಕೆಳಗಿನಿಂದ ಮೇಲಕ್ಕೆ ಎತ್ತುವುದು. ಹೀಗೆ ತುಳಸಿದಾಸರು ಶ್ರೀರಾಮಾವತರಣವನ್ನು ಮಾಡಿಸುತ್ತಾರೆ. ಭಗವಂತನ ಅವತಾರ ನಮ್ಮ ನಿಮ್ಮೆಲ್ಲರನ್ನು ಉದ್ಧರಿಸಲಿಕ್ಕಾಗಿ. ಭಗವಂತನ ದಿವ್ಯ ಮಂಗಳ ಪಾವನ ಗುಣಗಳಿಗೆ ಸಂಖ್ಯೆ ಇಲ್ಲ, ಅಗಣಿತ. ಕೌಂಟ್ ಮಾಡಲಿಕ್ಕೆ, ಲೆಕ್ಕ ಮಾಡಲಿಕ್ಕೆ ಬರಲ್ಲ, ಅಸಂಖ್ಯ. ಅವನ ದಿವ್ಯ ಮಂಗಳ ಪಾವನ ಗುಣಗಳ ವರ್ಣನೆ ರಾಮಾಯಣ. ರಾಮ ನಡೆದು ಬಂದ ಹಾದಿ. ರಾಮ 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 ಎಂದು ಹೇಳಿದಾಗ ರಾಮ ಶಬ್ದದ ಅರ್ಥ ರಾಮ ರಮಯತಿ ಇತಿ. ಯಾರು ನಮ್ಮ ಮನಸ್ಸು, ಬುದ್ಧಿ, ಹೃದಯಗಳಿಗೆ ರಮಿಸುವಿಕೆ, ಆರಾಮವನ್ನು ಕೊಡ್ತಾನೆ, ಸಾಂತ್ವನವನ್ನು ಕೊಡುತ್ತಾನೆಯೋ ಅವನು ರಾಮ. ಜೀವಿಗೆ ಸಂಸಾರದಲ್ಲಿ ಆರಾಮ ಇಲ್ಲ. ಇವನು ಇದೆ ಅಂತ ಭ್ರಮೆಗೊಳಗಾಗ್ತಾನೆ ಅಷ್ಟೇ. ಆರಾಮ ಅನ್ನುವುದು ಏನಿದ್ದರೂ ಅದು ಕೇವಲ ರಾಮನಲ್ಲಿ. ರಾಮನ ತಂದೆ ದಶರಥ. ರಥ ಅಂತ ಹೇಳಿದಾಗ ಮನುಷ್ಯ ಶರೀರವನ್ನು ಉಪನಿಷತ್ತುಗಳಲ್ಲಿ ರಥಕ್ಕೆ ಹೋಲಿಸಿದ್ದಾರೆ. 10 ಇಂದ್ರಿಯಗಳಿಂದ ಕೂಡಿದ ರಥ ದಶರಥ. ಜೀವಾತ್ಮನೇ ದಶರಥ. ಕೌಸಲ್ಯೆ ಶುದ್ಧ ಬುದ್ಧಿ. ಶಾಸ್ತ್ರಗಳ ಪ್ರಕಾರ ಭಗವಂತ ಶುದ್ಧ ಬುದ್ಧಿಗೆ ಗೋಚರಿಸುತ್ತಾನೆ. ದೃಶ್ಯತೆ ತೋ ಅಗ್ರಯ ಬುದ್ಧ್ಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿಃ. ಕೌಸಲ್ಯೆ ಶುದ್ಧ ಬುದ್ಧಿ, ಕೈಕೇಯಿ ಕುಟಿಲ ಬುದ್ಧಿ. ಕುಟಿಲ ಬುದ್ಧಿ ಪ್ರವೇಶಿಸುತ್ತಲೇ ಭಗವಂತ ದೂರ ಹೋಗ್ತಾನೆ. ಸುಮಿತ್ರೆ ಶ್ರದ್ಧೆಯಿಂದ ಕೂಡಿದ ಬುದ್ಧಿ. ಎಲ್ಲಿ ಶುದ್ಧ ಬುದ್ಧಿ, ಎಲ್ಲಿ ಶ್ರದ್ಧಾನ್ವಿತ ಬುದ್ಧಿ
ನೆಲೆಸಿದೆಯೋ ಅಲ್ಲಿ ಶ್ರೀರಾಮ ನೆಲೆಸುತ್ತಾನೆ, ಉದಿಸುತ್ತಾನೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಇವರನ್ನು ಮಹಾವಿಷ್ಣುವಿನ ಚತುರ್ವ್ಯೂಹಗಳು ಎಂದು ಕರೆಯಲಾಗಿದೆ. ರಾಮ ನಮ್ಮೆಲ್ಲರನ್ನು ರಮಿಸುವವನು, ಲಕ್ಷ್ಮಣ ಸ್ವಾಮಿ ಭಕ್ತಿ ಅದರ ಪ್ರತೀಕ ಆದಿಶೇಷ. ಭರತಃ ಭಕ್ತಿಭರಿತಃ. ಭರತನ ನಖ ಶಿಖಾಂತ ನಾವು ಏನನ್ನಾದರೂ ನೋಡಬಹುದಾದ್ರೆ ಅದು ಭಕ್ತಿ. ರಾಮನನ್ನು ಪಡೆಯಬೇಕಾ ನಾವು ಭರತನಾಗಬೇಕು. ಶತ್ರುಘ್ನ ಎಲ್ಲ ಶತ್ರುಗಳಿಗೆ ವಿಘ್ನ ಸ್ವರೂಪನು. ಯಾರು ನಮ್ಮ ಶತ್ರುಗಳು? ಹೊರಗಡೆ ಇರುವವರಲ್ಲ, ಒಳಗಿನ ಕಾಮ ಕ್ರೋಧಾದಿ ಅಹಂಕಾರಾದಿ ಶತ್ರುಗಳು. ಈ ಶತ್ರುಗಳಿಗೆ ವಿಘ್ನ ಸ್ವರೂಪನಾದವನು ಶತ್ರುಘ್ನ. ಹೀಗೆ ಮಹಾವಿಷ್ಣುವಿನ ಚತುರ್ವ್ಯೂಹಗಳು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಹಾಗಾದರೆ ಸೀತೆ ಯಾರು? ಸೀತೆ ಪರಾಭಕ್ತಿಯ ಮೂರ್ತ ರೂಪ. ಸ್ವಾಮಿ ವಿವೇಕಾನಂದರು ರಾಮನನ್ನು ವರ್ಣಿಸುತ್ತಾ, ಯಾರು ಸೀತೆಯ ಯಾವನ ಪ್ರತಿ ಮಹಿಮನೋ ಮಾತೆ ಸೀತೆಯ ನಾಥನೋ, ಯಾರು ಸೀತೆಯ ಭಕುತಿಯಿಂದಲಿ ಜ್ಞಾನ ದೇಹದಿ ವ್ಯಾಪ್ತನೋ. ರಾಮ ಅಂತ ಹೇಳಿದಾಗ ಅದು ಮರ್ತ್ಯ ದೇಹ ಅಲ್ಲ, ಜ್ಞಾನ ದೇಹ. ಶ್ರೀರಾಮ ಜ್ಞಾನ ದೇಹವನ್ನು ತಾಳಿ ಅವತರಿಸಲಿಕ್ಕೆ ಕಾರಣ ಸೀತೆ ಎಂಬ ಪರಾಭಕ್ತಿಯ ಮೂರ್ತ ರೂಪ. ಆ ಪರಾಭಕ್ತಿಗೆ ಒಲಿದು ಅವನು ಅವತರಿಸಿದ. ರಾಮನಲ್ಲಿ ನಾವು ವಿಶೇಷವಾಗಿ ನೋಡುವ ಒಂದು ಗುಣ ಭಕ್ತವತ್ಸಲತೆ. ಭಕ್ತವತ್ಸಲ ನಮ್ಮ ಪುರಂದರ ವಿಠಲ, ಭಕ್ತ ಪರಾಧೀನ ನಮ್ಮ ಪ್ರಭು, ಭಕ್ತ ರಕ್ಷಕ, ಮುಕ್ತಿದಾಯಕ. ನಾವು ಈಗ ತಾನೇ ಭಜನೆಯಲ್ಲಿ ಹೇಳಿದ್ವಿ. ಭಕ್ತರ ಕುರಿತು ಅಪಾರ ವಾತ್ಸಲ್ಯ, ಪ್ರೇಮ, ಅನುಕಂಪೆ ಭಗವಂತನಲ್ಲಿ, ಅವತಾರನಲ್ಲಿ ನಾವು ನೋಡುವ ಒಂದು ವಿಶೇಷವಾದ ಗುಣ. ಅದು ನಮಗೆ ಅತ್ಯಂತ ಹೃದಯ ಸ್ಪರ್ಶಿಯಾದಂತಹ ಗುಣ. ರಾಮನಲ್ಲಿ ಈ ಭಕ್ತ ವತ್ಸಲತೆ ಹೇಗೆ ವ್ಯಕ್ತವಾಗಿತ್ತು ಎಂಬುದನ್ನು ನಾವು ತುಳಸಿ ರಾಮಾಯಣದಲ್ಲಿ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ನೋಡುತ್ತೇವೆ. ರಾಮ ವನವಾಸಕ್ಕೆ ಹೋಗುವುದೆಂದು ತೀರ್ಮಾನವಾಯಿತು. ಮರುದಿನ ರಾಮ, ಲಕ್ಷ್ಮಣ, ಸೀತೆಯರು ಅಯೋಧ್ಯೆ ಪುರವಾಸಿಗಳ ದುಃಖದ ಕಡಲನ್ನು ಭೇದಿಸಿ ರಥದಲ್ಲಿ ಮುಂದುವರಿದ್ರು. ಅಯೋಧ್ಯೆಯನ್ನು ದಾಟಿದ ಮೇಲೆ ಸಿಗುವಂತಹ ಮೊದಲ ನಗರ ಅಥವಾ ಪುರ ಶೃಂಗವೇರಪುರ. ಅಲ್ಲಿಯ ರಾಜ ದಶರಥನ ಮಿತ್ರನಾದಂತಹ ಗುಹ, ಅವನು ಕೆಳವರ್ಗದವನು. ಗುಹನಿಗೆ ರಾಮ ಬರುವ ಸಂಗತಿ ಗೊತ್ತಾಯಿತು. ಅವನು ತನ್ನ ಪುರದ ಹೊರವಲಯಕ್ಕೆ ಬಂದು ರಾಮ, ಲಕ್ಷ್ಮಣ, ಸೀತೆಯರನ್ನು ತನ್ನ ರಾಜ್ಯಕ್ಕೆ ಬರಮಾಡಿಕೊಳ್ತಾನೆ.
ಗುಹನಿಗೆ ಕೈಕೇಯಿ ಮೇಲೆ, ಭರತನ ಮೇಲೆ ಬಹಳ ಕೋಪ ಬಂದಿದೆ. ಸಹಜ ಅಲ್ವೇ? ಗುಹ ರಾಮನ ಹತ್ತಿರ, ಅಯೋಧ್ಯೆ ಹೋಗಲಿ ಬಿಡು, ನೀನು ಶೃಂಗವೇರಪುರಕ್ಕೆ ರಾಜನಾಗು, ನಾನು ನಿನ್ನ ಕಿಂಕರನಾಗಿ ನಿನ್ನ ಪದತಲದಲ್ಲಿ ಬಿದ್ದಿರ್ತೇನೆ, ದಯವಿಟ್ಟು ಈ ವಿನಂತಿಯನ್ನು ಸ್ವೀಕರಿಸು, ಮನ್ನಿಸು ಎಂದು ಕೇಳುತ್ತಾನೆ. ಆದರೆ ರಾಮ ಏನು ಹೇಳ್ತಾನಂದ್ರೆ, ನಾನು ರಾಜಸಿಂಹಾಸನವನ್ನು ಏರುವುದಿಲ್ಲ, ಅಷ್ಟೇ ಅಲ್ಲ, ರಾಜ್ಯದೊಳಗೆ ಪ್ರವೇಶ ಕೂಡ ಮಾಡುವುದಿಲ್ಲ. ಯಾಕಂದ್ರೆ ಕೈಕೇಯಿ ಹೇಳಿದ್ದು ವನವಾಸ. ಬಹುಶಃ ಕೈಕೇಯಿ ಕೂಡ ಇಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡಿದ್ಲೋ ಇಲ್ಲ ಗೊತ್ತಿಲ್ಲ. ಆದರೆ ರಾಮ ವನವಾಸ ಶಬ್ದವನ್ನು ಅಕ್ಷರಶಃ ತೆಗೆದುಕೊಂಡ. ಆದ್ದರಿಂದ ನಾನು ಪುರದ ಒಳಗೆ ಪ್ರವೇಶವನ್ನೂ ಕೂಡ ಮಾಡುವುದಿಲ್ಲ. ನಗರದ ಹೊರವಲಯದಲ್ಲಿ ರಾಮನಿಗೆ ಎಂದು ಗುಹ, ಲಕ್ಷ್ಮಣ ಸೇರಿ ಒಂದು ಪುಟ್ಟದಾದ ಸುಂದರವಾದ ಕುಟೀರವನ್ನು ಕಟ್ತಾರೆ. ಅಂದು ರಾತ್ರಿ ರಾಮ ಸೀತೆಯರು ಆ ಗುಡಿಸಲ ಒಳಗಡೆ ವಿಶ್ರಮಿಸ್ತಾರೆ. ಹುಲ್ಲಿನ ಹಾಸಿಗೆ. ಹೊರಗಡೆ ಗುಹ ಮತ್ತು ಲಕ್ಷ್ಮಣ ಇಬ್ಬರು ಕಾವಲು ಕಾಯುತ್ತಿದ್ದಾರೆ. ಆಗ ಗುಹ ರಾಮನಿಗೆ ಬಂದ ಈ ಕಷ್ಟವನ್ನು ಕಂಡು ನೊಂದು ಕೆಲವು ಮಾತುಗಳನ್ನು ಹೇಳ್ತಾನೆ. ಆಗ ಲಕ್ಷ್ಮಣ ಗುಹನಿಗೆ ಸಮಾಧಾನ ಹೇಳುತ್ತಾ ಹೇಳ್ತಾನಂತೆ, ರಾಮನ ಭಾವನೆ ಏನು ಅಂದರೆ, ಈ ಕಷ್ಟಕ್ಕೆ ಕಾರಣ ಕೈಕೇಯಿಯೂ ಅಲ್ಲ, ಇನ್ನೊಬ್ರು ಮತ್ತೊಬ್ರು ಅಲ್ಲ, ಅವರವರ ಕರ್ಮವೇ ಅವರವರಿಗೆ ಸುಖವನ್ನು ದುಃಖವನ್ನು ನೀಡುತ್ತದೆ. ಸುಖಸ್ಯ ದುಃಖಸ್ಯ ಕೋಪಿನ ದಾತ, ನಿಜಕೃತ ಕರ್ಮ ಭೋಗ ಸಮಭ್ರಾತ. ನಮಗೆ ಸುಖವನ್ನಾಗಲಿ ದುಃಖವನ್ನಾಗಲಿ ಯಾವತ್ತೂ ಇನ್ನೊಬ್ಬ ವ್ಯಕ್ತಿಯಾಗಲಿ, ಇನ್ನೊಂದು ಘಟನೆ ಆಗಲಿ, ಮತ್ತೊಬ್ಬರಾಗಲಿ ಖಂಡಿತ ಕೊಡಲಿಕ್ಕೆ ಆಗುವುದಿಲ್ಲ. ನಮ್ಮ ನಮ್ಮ ಕರ್ಮವೇ ನಮಗೆ ಸುಖವನ್ನೋ ದುಃಖವನ್ನೋ ಕೊಡುತ್ತದೆ. ಇದು ರಾಮನ ಭಾವನೆ. ಆದ್ದರಿಂದ ರಾಮ ಯಾವತ್ತೂ ಕೈಕೇಯಿಯನ್ನು ದೂಷಿಸುವುದಿಲ್ಲ. ಲಕ್ಷ್ಮಣ ಹೇಳ್ತಿದ್ದಾನೆ ಗುಹನಿಗೆ, ಅಷ್ಟೇ ಅಲ್ಲ, ನಾವು ಕೂಡ ಕೈಕೇಯಿಯನ್ನು ದೂರಬಾರದು ಎಂಬುದೇ ರಾಮನ ಇಚ್ಛೆ. ಹೀಗೆ ಮಾತಿನಲ್ಲಿ ರಾತ್ರಿ ಕಳೆದು ಹೋಯಿತು. ಮರುದಿನ ರಾಮ ಗುಹನ ಆತಿಥ್ಯವನ್ನು ಸ್ವೀಕರಿಸಿ ಮುಂದುವರಿಯಬೇಕು. ಈಗ ಕೆಳಮುಖವಾಗಿ ಅವರು ಬರಬೇಕಾದ್ರೆ ಗಂಗೆಯನ್ನು ದಾಟಿ ಕೆಳಕ್ಕೆ ಬರಬೇಕು, ಪಂಚವಟಿ ಕಡೆಗೆ, ಚಿತ್ರಕೂಟದ ಕಡೆಗೆ. ಗುಹ ಇವರನ್ನು ಕರೆದುಕೊಂಡು ಬರ್ತಾ ಇದ್ದಾನೆ. ನದಿಯ ಘಾಟ್ಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಒಂದೇ ದೋಣಿ ಇರುತ್ತೆ, ತುಳಸಿದಾಸ್ಜಿ ಪ್ರಕಾರ. ಆ ದೋಣಿಯ ಅಂಬಿಗ ಇದ್ದಾನಲ್ಲ, ಹಿಂದಿಯಲ್ಲಿ ಅಂಬಿಗನನ್ನು ಕೇವಟ ಅಂತ ಕರೀತಾರೆ. ಅವನೊಬ್ಬ ದೊಡ್ಡ ಭಕ್ತ. ರಾಮ, ಸೀತೆ, ಲಕ್ಷ್ಮಣರು ಇಂದು ನನ್ನ ದೋಣಿಯನ್ನು ಏರಲಿದ್ದಾರೆ ಅನ್ನುವ ಆ ಭಾವನೆ ಅವನನ್ನು ರೋಮಾಂಚಿತಗೊಳಿಸಿದೆ, ಪುಲಕಿತಗೊಳಿಸಿದೆ. ಈಗ ಅವನು ಶ್ರೀರಾಮನ ಪಾದವನ್ನು ತೊಳೆಯಬೇಕಲ್ಲ, ಪೂಜೆ ಮಾಡಬೇಕಲ್ಲ ಅನ್ನುವುದಕ್ಕೆ ಏನೋ ಉಪಾಯ ಹುಡುಕ್ತಿದ್ದಾನೆ. ಗುಹ ಬಂದು, ರಾಮ ಬಂದು, ಅಪ್ಪ ನಮ್ಮನ್ನು ಆಚೆ ದಡ ತಲುಪಿಸ್ತೀಯಾ ಎಂದು ಕೇಳಿದಾಗ ಆ ಅಂಬಿಗ ಹೇಳ್ತಾನಂತೆ, ಸ್ವಾಮಿ, ನಂದು ಒಂದು ಷರತ್ತು ಇದೆ. ಏನಪ್ಪ, ಏನು ಷರತ್ತು ನಿಂದು? ನಾನು ಅದೆಲ್ಲೋ ಕೇಳಿದ್ದೇನೆ, ರಾಮನ ಪಾದಧೂಳಿಯ ಸ್ಪರ್ಶದಿಂದ ಅದು ಯಾವುದೋ ಕಲ್ಲಿತ್ತಂತೆ, ಅದು ಹೆಣ್ಣಾಗಿ ಪರಿವರ್ತನೆ ಆಯ್ತಂತೆ. ಈಗ ರಾಮನ ಪಾದಧೂಳಿಯ ಸ್ಪರ್ಶದಿಂದ ಎಲ್ಲಿ ನನ್ನ ದೋಣಿ ಹೆಣ್ಣಾಗಿ ಬಿಟ್ರೆ ನನ್ನ ಗತಿ ಏನು? ನನ್ನ ಜೀವನೋಪಾಯಕ್ಕೆ ಇರೋದು ಒಂದೇ ಉಪಾಯ, ಈಗ ಆ ದೋಣಿಯೂ ಹೆಣ್ಣಾಗಿ ಬಿಟ್ರೆ
ಆಮೇಲೆ ನನ್ನ ಪತ್ನಿಯನ್ನು ನೋಡ್ಕೊಳ್ಳೋದೇ ನನಗೆ ಸಾಕಾಗೋಗಿದೆ. ಇನ್ನೊಬ್ಳು ಬಂದರೆ ನಾನು ಏನು ಮಾಡಲಿ? ಆದ್ದರಿಂದ ಇಲ್ಲಪ್ಪ, ರಾಮ ಸಮಾಧಾನ ಹೇಳ್ತಾನೆ, ಹಾಗೆ ಆಗುವುದಿಲ್ಲ, ನಂಬು ನೀನು. ಸ್ವಾಮಿ, ನಂದೊಂದು ಷರತ್ತಿದೆ. ನಾನು ನಿಮ್ಮ ಪಾದಗಳನ್ನು ತೊಳೆದು ನೋಡ್ತೇನೆ, ನನ್ನ ಕೈಗಳಿಗೆ ಏನೂ ಆಗಲಿಲ್ಲ ಅಂದರೆ ಆಮೇಲೆ ತಾವು ಖಂಡಿತ ನನ್ನ ದೋಣಿಯನ್ನು ಹತ್ತಬಹುದು. ರಾಮ ಮನಸ್ಸಿನಲ್ಲೇ ನಗ್ತಾನೆ. ಇವನು ಪಾದ ತೊಳಿಲಿಕ್ಕೆ ನೆವ ಹುಡುಕ್ತಾ ಇದ್ದಾನೆ. ಈಗ ರಾಮ ಒಪ್ಪಲೇಬೇಕಾಯಿತು. ಭಕ್ತವತ್ಸಲ ನಮ್ಮ ಪ್ರಭು ಅಲ್ಲಿ ದಂಡೆಯ ಮೇಲೆ ಒಂದು ಕಲ್ಲಿನ ಮೇಲೆ ಕುಳಿತುಕೊಂಡ ಪಾದವನ್ನು ಕೆಳಕ್ಕೆ ಬಿಟ್ಟ. ಈ ಅಂಬಿಗನ ಕೇವಟನ ಸಂಭ್ರಮವನ್ನು ಏನು ಕೇಳ್ತೀರಾ? ಒಂದು ತಟ್ಟೆಯನ್ನು ರಾಮನ ಪದದಡಿ ಇಟ್ಟ, ಕಂಗಳ ಉದಕದಿ ಪಾದವ ತೊಳೆದು ಅತ್ಯಂತ ಪ್ರೇಮ ಭಕ್ತಿಯಿಂದ ಕೂಡಿ ಪಾದಗಳನ್ನು ತೊಳೆದ. ಆ ತೀರ್ಥ ಜಲವನ್ನು ತಾನು ಸೇವಿಸಿ ಸಿಂಪಡಿಸಿಕೊಂಡ. ಅವನ ಆನಂದವನ್ನಂತೂ ಕೇಳಲೇಬೇಡಿ. ಯಾವ ಸುಕೋಮಲ ಪಾದ ಪದ್ಮಗಳು, ತರುಣಾರುಣ ಮೃದು ಚರಣಾಂಬುಜ ಯುಗ. ಆಗ ತಾನೇ ಉದಯಿಸಿದ ಸೂರ್ಯ ತರುಣ ಅರುಣ, ಅವನ ಆ ಕೋಮಲ ಕಾಂತಿ ಇಂದ ಸುಶೋಭಿತವಾದ ಆ ಪಾದ ಪದ್ಮಗಳೆರಡನ್ನೂ, ಯಾವ ಪಾದ ಪದ್ಮಗಳ ಸ್ಪರ್ಶ ಎಂತೆಂತಹ ಯೋಗಿ ಯತಿಗಳಿಗೂ ಅತ್ಯಂತ ದುರ್ಲಭವೋ ಆ ಪಾದ ಪದ್ಮಗಳನ್ನು ಇಂದು ಕೇವಟ ರಾಜ ಪ್ರೇಮದಿಂದ ಅಭಿಷೇಕಿಸಿ ಪೂಜಿಸಿ ತೃಪ್ತನಾದ, ಧನ್ಯನಾದೆ, ಕೃತಕೃತ್ಯನಾದೆ ಎಂದು ಭಾವಿಸಿದ. ಸ್ವಾಮಿ, ಈಗ ದಯವಿಟ್ಟು ಬನ್ನಿ ನನ್ನ ದೋಣಿಯೊಳಕ್ಕೆ. ಸ್ವಾಮಿ ದೋಣಿಯೊಳಕ್ಕೆ ಹೆಜ್ಜೆ ಇಟ್ಟ. ಮೊದಲು ಸೀತೆ, ಬಳಿಕ ರಾಮ, ಈಗ ಲಕ್ಷ್ಮಣ ಪ್ರವೇಶಿಸಿದ. ದೋಣಿ ಆಚೆ ದಡಕ್ಕೆ ಹೋಗಬೇಕು. ದೋಣಿ ಹೋಗ್ತಾ ಇರುವಾಗ ರಾಮ ಪ್ರೇಮದಿಂದ ಕೇವಟನ ಜೊತೆ 3-4 ಮಾತನಾಡಿದ. ಅವನು ಅಷ್ಟೇ ಸಂತೋಷದಿಂದ ಹುಟ್ಟು ಹಾಕ್ತ ಭಗವಂತನ ಜೊತೆ ಮಾತನಾಡುವ ಮಹಾಭಾಗ್ಯ ಅವನದ್ದು. ಮಾತನಾಡುತ್ತಿದ್ದಾನೆ. ದೋಣಿ ಆ ದಡವನ್ನು ತಲುಪಿತು. ರಾಮ ಇಳಿದ. ರಾಮ ಕೇವಟನಿಗೆ ಏನಾದರೂ ಫೀಸ್ ಕೊಡಬೇಕಲ್ವಾ? ಆಚೆ ಈಚೆ ನೋಡ್ತಿದ್ದಾನೆ. ಅವನ ಹತ್ತಿರ ಏನೂ ಇಲ್ಲ. ಸೀತೆಗೆ ವಿಷಯ ಗೊತ್ತಾಯಿತು. ಭಾವನೆಯಿಂದಲೇ ವಿಷಯ ಅರ್ಥ ಆಯಿತು. ಅವಳು ತನ್ನ ಉಂಗುರವನ್ನು ತೆಗೆದು ರಾಮನ ಕೈಗೆ ಕೊಟ್ಟಳು. ರಾಮ ಅದನ್ನು ಕೇವಟನಿಗೆ ಕೊಡಲಿಕ್ಕೆ ಹೋಗ್ತಾನೆ. ಕೇವಟ ಹೇಳ್ತಾನೆ, ಬೇಡ ಸ್ವಾಮಿ, ನನಗೆ ಬೇಡ, ಇಲ್ಲಿ ತೆಗೆದುಕೋ, ನಿನ್ನ ಸಂಭಾವನೆ. ಇಲ್ಲ ಸ್ವಾಮಿ, ತಾವು ಬಂದದ್ದೇ ನನಗೆ ಆಶೀರ್ವಾದ, ನನಗೆ ಕಾಣಿಕೆ ಬೇಡ, ಫೀಸ್ ಅಂತ ಬೇಡ, ಉಡುಗೊರೆ ಅಂತ, ಗಿಫ್ಟ್ ಅಂತ ತೆಗೆದುಕೋ. ಬೇಡ ಸ್ವಾಮಿ, ಯಾಕೆ ಇಷ್ಟು ಬೇಡ ಅಂತಿದ್ದೀಯಾ? ಅದು ಸ್ವಾಮಿ, ನಮ್ಮ ಪ್ರದೇಶದಲ್ಲೆಲ್ಲ ಒಂದು ನಿಯಮ ಇದೆ. ಏನದು ನಿಯಮ? ಏನಂದರೆ, ಯಾರು ಸೇಮ್ ಪ್ರೊಫೆಷನಲ್ಲಿ ಇರ್ತಾರಲ್ಲ ಅವ್ರು ಪರಸ್ಪರ ಫೀಸ್ ಎಲ್ಲ ತಗೊಳ್ಬಾರ್ದು, ಗಿಫ್ಟ್ ಎಲ್ಲ ತಗೊಳ್ಬಾರ್ದು. ರಾಮನಿಗೆ ಆಶ್ಚರ್ಯ ಆಯಿತು. ಅಲ್ಲಪ್ಪ, ನಾನು ನೀನು ಯಾವಾಗ ಸೇಮ್ ಪ್ರೊಫೆಷನ್ನಲ್ಲಿ ಇರೋದು? ಸ್ವಾಮಿ, ನಾನು ಈ ನದಿಯನ್ನು ದಾಟಿಸುವ ಅಂಬಿಗ, ನೀವು ಭವಸಾಗರವನ್ನು ದಾಟಿಸುವ ಅಂಬಿಗ. ಆದ್ದರಿಂದ ಸ್ವಾಮಿ, ದಯವಿಟ್ಟು ನಾಳೆ ನನ್ನ ದೋಣಿ, ನನ್ನ ಜೀವನ ದೋಣಿ ನಿಮ್ಮ ಘಾಟ್ಗೆ ಬಂದಾಗ ಇದನ್ನು ನೆನ್ಪಿಟ್ಕೊಂಡು ನನ್ನನ್ನು ಆವಾಗ ಫ್ರೀ ಆಫ್ ಕಾಸ್ಟ್ ಆಚೆ ದಡ ತಲುಪಿಸುತ್ತೀರಾ ದಯವಿಟ್ಟು? ರಾಮ ಅವನ ಭಕ್ತಿಯನ್ನು ಕಂಡು ಅತ್ಯಂತ ಸಂಪ್ರೀತನಾದ.
ಭಕ್ತ ವತ್ಸಲ ನಮ್ಮ ಪುರಂದರ ವಿಠಲ. ರಾಮ ಭಕ್ತ ರಕ್ಷಕ ಮುಕ್ತಿದಾಯಕ. ರಾಮನ ಜೀವನದಲ್ಲಿ ನಾವು ನೋಡುವಂತಹ ಒಂದು ವಿಶೇಷ ಗುಣ, ಬಹಳ ನಮಗೆ ಅತ್ಯಂತ ಆಪ್ಯಾಯಮಾನವಾದ ಬೇಕಾದಂತಹ ಗುಣ. ರಾಮ ಹೇಳ್ತಾನಂತೆ, ಯಾವ ಜೀವಿ ನನ್ನ ಹತ್ತಿರ ಬರುತ್ತಾನೆಯೋ ನಾನು ಅವನ ಬಯೋಡೇಟಾ ಎಲ್ಲ ಕೇಳುವುದಿಲ್ಲ. ಅವನು ಹೇಗಿದ್ದರೂ ಸರಿ, ಅವನು ನನ್ನ ಬಳಿಗೆ ಬಂದಿದ್ದಾನಲ್ಲ, ನಾನು ಅವನನ್ನು ನನ್ನ ಮಡಿಲಲ್ಲಿ ಎತ್ತಿಕೊಳ್ಳುತ್ತೇನೆ. ವಿಭೀಷಣ ರಾವಣನ ಅರಮನೆಯಲ್ಲಿ ಸಭಿಕರ ಎದುರಿನಲ್ಲಿ ಅಪಮಾನಿತನಾಗಿ ತನ್ನ 4 ಮಂತ್ರಿಗಳ ಸಹಿತವಾಗಿ ಆಕಾಶ ಮಾರ್ಗವಾಗಿ ರಾಮೇಶ್ವರಕ್ಕೆ ಬಂದು ಶ್ರೀರಾಮನಲ್ಲಿ ಶರಣಾಗತಿಯನ್ನು, ಆಶ್ರಯವನ್ನು ಕೇಳುತ್ತಾನೆ. ಆಗ ತುಳಸಿ ರಾಮಾಯಣದ ಪ್ರಕಾರ ಶ್ರೀರಾಮ ಒಂದು ಮೀಟಿಂಗ್ ಕರೀತಾನೆ. ಅಲ್ಲೊಂದು ಗುಹೆ ಇರುತ್ತೆ, ಆ ಗುಹೆ ಒಳಗಡೆ ರಾಮ, ಲಕ್ಷ್ಮಣ, ಆಂಜನೇಯ, ಸುಗ್ರೀವ, ಜಾಂಬವಂತ, ಅಂಗದ ಎಲ್ಲರೂ ಸೇರಿದ್ದಾರೆ. ಸಭೆ. ಏನು ಮಾಡೋಣ? ವಿಭೀಷಣನನ್ನು ಸ್ವೀಕರಿಸುವುದಾ ಹೇಗೆ? ಹನುಮಂತನನ್ನು ಬಿಟ್ಟು ಉಳಿದವರೆಲ್ಲರೂ ಬೇಡ. ಯಾಕಂದ್ರೆ ಇವನು ರಾಕ್ಷಸ, ಮೇಲಾಗಿ ಶತ್ರುವಿನ ತಮ್ಮ. ಅಷ್ಟೇ ಅಲ್ಲ, ಈ ರಾಕ್ಷಸರೆಲ್ಲರೂ ಅತ್ಯಂತ ಮಾಯಾವಿಗಳು. ಇವರು ಶರಣಾಗತಿಯ ನಟನೆ ಮಾಡಿ ಬಂದು ನಮ್ಮ ರಹಸ್ಯಗಳನ್ನೆಲ್ಲ ಭೇದಿಸಿಕೊಂಡು ಹೋಗುವವರು ಎಂದು ಪ್ರತಿಯೊಬ್ಬರೂ ಕೂಡ ರಾಮನಿಗೆ, ಹನುಮಂತ ಒಬ್ಬನನ್ನು ಬಿಟ್ಟು ಅವನನ್ನು, ವಿಭೀಷಣನನ್ನು ಸ್ವೀಕರಿಸುವುದು ಬೇಡ ಎಂದು ಹೇಳ್ತಾರೆ. ರಾಮ ಹೇಳ್ತಾನೆ, ಇಲ್ಲ, ಒಂದು ಜೀವಿ ನನ್ನ ಬಳಿಗೆ ಬಂದಿದ್ದಾನೆ ಎಂದರೆ ನಾನು ನೀವು ಹೇಳಿದ ಈ ಯಾವ ಪಾಯಿಂಟ್ಸನ್ನು, ಯಾವ ಅಂಶಗಳನ್ನು ಲೆಕ್ಕಿಸುವುದಿಲ್ಲ. ನಾನು ಅವನನ್ನು ನನ್ನ ಮಡಿಲಿಗೆ ಎತ್ತಿಕೊಳ್ಳುತ್ತೇನೆ. ರಾಮನಾಮ ಜಪ ಲೀಜೋ ಪ್ರಾಣಿ, ರಾಮನಾಮ ಜಪ ಲೀಜೋ ಪ್ರಾಣಿ, ಕೋಟಿಕ ಪಾಪಕಟೈ. ನಾವು ರಾಮನಾಮವನ್ನು ಉಚ್ಚರಿಸಿದರೆ ಸಾಕಂತೆ ಕೋಟಿ ಪಾಪ ನಾಶ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ. ರಾಮ ಚರಿತೆ ಇದೆಯಲ್ಲ, ಅದರ ಒಂದೊಂದು ಅಕ್ಷರವೂ ಕೂಡ ಏಕೈಕಂ ಅಕ್ಷರಂ ಮಹಾಪಾತಕ ನಾಶನಂ. ಆದ್ದರಿಂದ ರಾಮ ವಿಭೀಷಣನನ್ನು ಸ್ವೀಕರಿಸಿದ. ಶರಣಾಗತ ವತ್ಸಲ. ಹೀಗೆ ಶ್ರೀರಾಮನ ಜೀವನದಲ್ಲಿ ಹಂತ ಹಂತವಾಗಿ, ಪ್ರತಿಯೊಂದು ಹಂತದಲ್ಲಿ ನಾವು ನೋಡುವ ಒಂದು ವಿಶೇಷ ಗುಣ ಭಕ್ತ ವತ್ಸಲ, ಭಕ್ತ ರಕ್ಷಕ, ಮುಕ್ತಿದಾಯಕ. ಶ್ರೀರಾಮನನ್ನು ವರ್ಣಿಸ್ತಾ ನಮ್ಮ ಸ್ವಾಮಿ ವಿವೇಕಾನಂದರು ಬರೆಯುವ ಆ ಮೊದಲ ಸಾಲು ಅತ್ಯಂತ ಸುಂದರವಾಗಿದೆ. ಯಾರ ಪ್ರೇಮದ ಪರಮ ಪೂರವು ನೀಚರೆದೆಗೂ ಹರಿಯಿತೋ. ರಾಮನ ಪ್ರೇಮ ಎಲ್ಲೆಲ್ಲಿ ಹೋಗಿ ಸ್ಪರ್ಶಿಸಿತು. ಕೇವಲ ಬುದ್ಧಿವಂತರು, ಕೇವಲ ಮೇಲ್ಜಾತಿಯವರು, ಕೇವಲ ಕ್ಷತ್ರಿಯರು ಅಷ್ಟೇ ಅಲ್ಲ, ಕೆಳವರ್ಗದ ಗುಹ, ಜಟಾಯು ಒಂದು ಹಕ್ಕಿ, ವಾನರ ವರ್ಗಕ್ಕೆ ಸೇರಿದಂತಹ ಸುಗ್ರೀವ, ಅಂಗದ
ಜಾಂಬುವಂತ ಕರಡಿ, ವಿಭೀಷಣ ರಾಕ್ಷಸ. ಹೀಗೆ ರಾಮನ ಪ್ರೇಮ ನೀಚರೆದೆಗೂ ಹರಿಯಿತು. ಅದು ಎಂಥ ಪ್ರೇಮ ಅಂತೆ? ಕೇವಲ ಪ್ರೇಮ ಅಲ್ಲ, ಪ್ರೇಮದ ಪರಮಪೂರ. ಪರಮಪೂರ ಅಂದ್ರೇನು? ಫ್ಲಡ್ಸ್, ಮಹಾಪೂರ. ಆ ಪ್ರೇಮದಲ್ಲಿ ಕೊಚ್ಚಿಕೊಂಡು ಹೋದವರು ಮುಕ್ತರಾಗುವುದೇ ನಿಶ್ಚಿತ. ಯಾರ ಪ್ರೇಮದ ಪರಮಪೂರವು ನೀಚರೆದೆಗೂ ಹರಿಯಿತು. ರಾಮ ಯಾವ ಸೋಷಿಯಲ್ ರಿಫಾರ್ಮೇಷನ್ ಎಲ್ಲ ಶಬ್ದ ಹೇಳಲಿಲ್ಲ, ಉಪಯೋಗಿಸಲಿಲ್ಲ. ಆದರೆ ನಮ್ಮ ಭಾರತ ವರ್ಷ ಕಂಡಂತಹ ಗ್ರೇಟೆಸ್ಟ್ ಸೋಷಿಯಲ್ ರಿಫಾರ್ಮರ್, ಮಹಾನ್ ಸಮಾಜ ಸುಧಾರಕ. ಆ ಸಮಾಜ ಸುಧಾರಣೆಯ ವಿಧಾನ, ಮಾರ್ಗ ಯಾವುದು? ಪ್ರೇಮ. ಆ ಪ್ರೇಮ ಪ್ರತಿಯೊಬ್ಬನನ್ನು ಪರಿವರ್ತಿಸಿತು, ಉನ್ನತಿಯಡೆಗೆ ಕರೆದುಕೊಂಡು ಹೋಯಿತು. ರಾಮ ಹೇಳ್ತಾನೆ, ನನಗೆ ಯಾರೂ ಶತ್ರುಗಳಿಲ್ಲ. ರಾಮನನ್ನು ತನ್ನ ಶತ್ರು ಎಂದು ಪರಿಗಣಿಸಿದ. ಆದರೆ ರಾವಣನನ್ನು ಇವನು ನನ್ನ ಶತ್ರು ಎಂದು ಯಾವತ್ತೂ ಬಗೆಯಲಿಲ್ಲ. ರಾಮನ ಮಹಿಮೆ ಎಂಥದ್ದು ಅಂದರೆ, ಶತ್ರುಗಳು ಅವನನ್ನು ಕೊಂಡಾಡಬೇಕಂತೆ, ಕೊಂಡಾಡದೇ ಇರಲಿಕ್ಕೆ ಆಗಲ್ವಂತೆ. ರಾವಣ ಯಾವಾಗ ಸೀತೆಯನ್ನು ಅಶೋಕವನದಲ್ಲಿ ಇಟ್ಟುಕೊಂಡು ಅವಳನ್ನು ಒಲಿಸಿಕೊಳ್ಳಲಿಕ್ಕೆ ಬಗೆ ಬಗೆಯ ಉಪಾಯಗಳನ್ನು ಹೂಡ್ತಾ ಇದ್ನೋ, ಆಗ ಯಾರೋ ಒಬ್ಬರು ರಾವಣನಿಗೆ ಸೂಚಿಸ್ತಾರಂತೆ, ನೀನು ರಾಮನ ವೇಷವನ್ನೇ ಹಾಕಿಕೊಂಡು ಹೋಗಿ ಸೀತೆ ಎದುರು ನಿಂತುಕೋ. ಹೇಗಿದ್ರು ಅವನಿಗೆ ಮಾಟ ವೇಷ ಹಾಕೊಳ್ಳೋದೆಲ್ಲ ಚೆನ್ನಾಗಿ ಬರುತ್ತೆ. ಸುಲಭ ಉಪಾಯ, ಸೀತೆ ನಿನಗೆ ಒಲಿದು ಬಿಡುತ್ತಾಳೆ. ರಾವಣ ಹೇಳ್ತಾನೆ, ಅಯ್ಯೋ ಮೂರ್ಖ, ನನಗಿಷ್ಟು ಸುಲಭ ಉಪಾಯ ಗೊತ್ತಿಲ್ಲ ಅಂದ್ಕೊಂಡ್ಯಾ? ನಾನು ಈ ಉಪಾಯವನ್ನು ಮೊದಲೇ ಮಾಡಿದ್ದೆ. ಆದರೆ ಆ ರಾಮನ ವೇಷದಲ್ಲಿ, ಆ ರಾಮನ ಹೆಸರಲ್ಲಿ ಅದೇನೋ ಜಾದೂ ಇದೆ. ನಾನು ರಾಮನ ವೇಷ ಹಾಕಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಕಾಮ ಭಾವನೆಯೇ ಬರುವುದಿಲ್ಲ. ಏನು ಮಾಡಲಿ? ರಾಮರೂಪಜಿತ ಕಾಮ ನಿರಂತರ, ರಾಮರೂಪಜಿತ ಕಾಮ ನಿರಂತರ. ಆದ್ದರಿಂದ ಆ ಪ್ಲ್ಯಾನ್, ಆ ಪ್ರಾಜೆಕ್ಟ್ ಫೇಲ್ ಆಯಿತು, ಪ್ರಯೋಜನಕ್ಕೆ ಬಂದಿಲ್ಲ ಎಂದು ರಾವಣ ಹೇಳಿಬಿಡಬೇಕಾದ್ರೆ, ರಾಮನ ಮಹಿಮೆಯನ್ನು ರಾವಣನೇ, ಶತ್ರುವೇ ಹೇಗೆ ಅರ್ಥ ಮಾಡಿಕೊಂಡಿದ್ದ. ಇನ್ನೊಂದು ಘಟನೆ ಬರುತ್ತೆ, ಕೊನೆಯ ಘಟನೆ. ರಾಮ ಯುದ್ಧ ಆರಂಭ ಆಗಿದೆ. ಈ ಕಡೆ ಇಂದ್ರಜಿತ್ ಮತ್ತು ಲಕ್ಷ್ಮಣ ಕೊನೆಯ ಹಂತದಲ್ಲಿ, ಕೊನೆಯ ದಿನಗಳಲ್ಲಿ ಇವರಿಬ್ಬರ ನಡುವಿನ ಯುದ್ಧದಲ್ಲಿ ಇಂದ್ರಜಿತ್ತು ತೀರಿಕೊಂಡ. ಈ ಕಡೆ ಇಂದ್ರಜಿತ್ನ ಪತ್ನಿ, ಅವಳು ಅಲ್ಲೇ ಅರಮನೆಯ ಹತ್ತಿರದಲ್ಲೋ ಎಲ್ಲೋ ಒಂದು ಕಡೆ ಒಂದು ಗುಹೆಯಲ್ಲಿ ತನ್ನ ಪತಿ ಗೆಲ್ಲಬೇಕು ಅಂತ ಏನೋ ಒಂದು ಹೋಮ ವ್ರತ ಮಾಡ್ತಾ ಇದ್ದಳು. ಅದು ಮುಕ್ತಾಯವಾಗಲಿಲ್ಲ. ಅಷ್ಟರಲ್ಲಿ ಅವಳ ಪತಿ ತೀರಿಕೊಂಡು ಆಯಿತು. ಈಗ ಅವಳು ರಾವಣನ ಹತ್ತಿರ ಬಂದು ಕಣ್ಣೀರು ಹಾಕ್ತಾ, ನೀವು ನನಗೆ ನನ್ನ ಪತಿಯ ಶವವನ್ನು ತಂದುಕೊಡಿ, ಅದನ್ನು ನಾನು ಹೋಮಕ್ಕೆ ಅರ್ಪಿಸಿ ನನ್ನ ವ್ರತವನ್ನು ಮುಕ್ತಾಯಗೊಳಿಸ್ತೇನೆ. ರಾವಣ ಹೇಳ್ತಾನೆ, ನೀನೇ ಹೋಗಿ ತೆಗೆದುಕೊಂಡು ಬಾ. ಅವಳು ಕೇಳ್ತಾಳೆ, ಅಲ್ಲ, ಶತ್ರು ಪಕ್ಷದಲ್ಲಿ ಹೋಗಿ, ಶತ್ರುಗಳ ನಡುವೆ ಹೋಗಿ ನಾನು ನನ್ನ ಪತಿಯ ಶವವನ್ನು ತೆಗೆದುಕೊಂಡು ಬರಬೇಕು ಅಂತ ನೀವು ಹೇಳ್ತೀರಾ? ರಾವಣ ಎಂಥ ದೊಡ್ಡ ಮಾತನ್ನು ಹೇಳ್ತಾನೆ. ರಾಮನಿಗೆ ಎಷ್ಟು ದೊಡ್ಡ ಕ್ರೆಡಿಟ್ ಕೊಡ್ತಾನೆ ರಾವಣ ಹೇಳ್ತಾನೆ, ಎಲ್ಲಿಯವರೆಗೆ ರಾಮ ಇದ್ದಾನೋ ಅಲ್ಲಿಯವರೆಗೆ ನಿನಗೆ ಯಾವ ಭಯ ಇಲ್ಲ. ನೀನು ಶತ್ರು ಪಕ್ಷದಲ್ಲಿ
ಯುದ್ಧ ಭೂಮಿಯಲ್ಲೇ ಹೋಗಿ ನಿನ್ನ ಪತಿಯ ಶವವನ್ನು ತೆಗೆದುಕೊಂಡು ಬರುವಾಗ ನಿನಗೆ ಪೂರ್ಣ ಸುರಕ್ಷೆ ಇದೆ. ರಾಮರಾಜ್ಯ ಇದು. ಇದು ರಾಮನ ಚಾರಿತ್ರ್ಯ, ಇದು ರಾಮನ ಶೀಲ. ಆದ್ದರಿಂದ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಂ ಅಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ. ಅಂಥ ಶ್ರೀರಾಮ ಲಕ್ಷ್ಮಣ ಜಾನಕಿ ನಮ್ಮ ಹೃನ್ಮನಗಳಲ್ಲಿ ನೆಲೆಸಿ ನಮ್ಮ ಜೀವನವನ್ನು ರಾಮಮಯವಾಗಿಸಲಿ, ನಮ್ಮ ಚಾರಿತ್ರ್ಯವನ್ನು ರಾಮ ಅಭಿಮುಖಗೊಳಿಸಲಿ. ತನ್ಮೂಲಕ ನಮ್ಮ ನಿಮ್ಮೆಲ್ಲರ ಜೀವನ ಭಗವನ್ಮಯ, ಭಗವದ್ರೂಪಗೊಳ್ಳುವಂತಾಗಲಿ ಎಂದು ಪ್ರಾರ್ಥಿಸುತ್ತಾ ಈ ಎರಡು ಮಾತುಗಳನ್ನಾಡಲು ಅವಕಾಶವನ್ನು ನೀಡಿದಂತಹ ಪೂಜ್ಯ ಮಾತಾಜಿ ವಿವೇಕಮಯ್ಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಪೂಜ್ಯ ಮಾತಾಜಿ ಯೋಗಾನಂದಮಯ್ಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ ಮುಕ್ತಾಯಗೊಳಿಸುತ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್.